ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಕಳೆದ ವಿಡಿಯೋನಲ್ಲಿ ನಾವು ಕಪಾಲಭಾತಿಯ ಅಭ್ಯಾಸವನ್ನು ನೋಡಿದ್ವಿ. ಇವಾಗ ಮಾಡುವಂಥ ವಿಡಿಯೋದಲ್ಲಿ ಕಪಾಲಭಾತಿಯ ಒಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಇದರ ಹೆಸರು ಬಂದು ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಅಂತ ಹೇಳಲಾಗತ್ತೆ. ಕೆಲವೊಂದು ಯೋಗ ಶಾಲೆಗಳಲ್ಲಿ ಇದನ್ನ ಚಂದ್ರ ಕಪಾಲಭಾತಿ, ಸೂರ್ಯ ಕಪಾಲಭಾತಿ ಅಂತಲೂ ಸಹ ವಿಂಗಡಿಸ್ಕೊಂಡು ಹೇಳಲಾಗತ್ತೆ. ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಇದನ್ನ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಅಂತ ಹೇಳಲಾಗತ್ತೆ. ಸಿಂಗಲ್ ನಾಸ್ಟ್ರಿಲ್ ಅಂದರೆ ಒಂದು ಹೊಳ್ಳೆ ಅಂತ ಅರ್ಥ ಬರುತ್ತೆ. ಹೆಸರೇ ಸೂಚಿಸುವ ಹಾಗೆ ಒಂದು ಹೊಳ್ಳೆಯಲ್ಲಿ ಮಾಡುವಂತಹ ಕಪಾಲಭಾತಿಯನ್ನು ನಾವು ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಅಂತ ಹೇಳಲಾಗತ್ತೆ. ಅಭ್ಯಾಸ ಹೆಂಗಿರುತ್ತೆ ಅಂತ ಒಂದ್ಸರಿ ತೋರಿಸ್ತೀನಿ. ಎಡಗೈಯಲ್ಲಿ ನಾವು ಜ್ಞಾನ ಮುದ್ರೆ ಹಾಗೆ ಇಟ್ಕೊಳ್ತೀವಿ. ಬಲಗೈಯಲ್ಲಿ ಇದನ್ನ ನಾಸಿಕ ಮುದ್ರೆ ಅಂತ ಹೇಳ್ತೀವಿ. ಇದು ನಾಸಿಕ ಮುದ್ರೆ, ಭೃಗಿ ಮುದ್ರೆ, ಈ ಥರದೆಲ್ಲ ಬಹಳಷ್ಟು ಮುದ್ರೆಗಳಿದ್ದಾವೆ. ಅದರಲ್ಲಿ ಈ ಅಭ್ಯಾಸದಲ್ಲಿ ನಾವು ನಾಸಿಕ ಮುದ್ರೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡೋಣ. ಭೃಗಿ ಮುದ್ರೆ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಸೊ ವಿವಿಧ ನಾಸಿಕ ಮುದ್ರೆಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಇವತ್ತು ಬಂದು ಈ ಮುದ್ರೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತೀವಿ. ಇದರಲ್ಲಿ ನಾವು ಹೆಬ್ಬೆರಳನ್ನು ಬಲಹೊಳ್ಳೆ ಮುಚ್ಚಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ನಾವು ಎಡಹೊಳ್ಳೆಯನ್ನು ಮುಚ್ಚಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಇವಾಗ ಮೊದಲನೇ ಹಂತದಲ್ಲಿ ನಾವೇನು ಮಾಡೋಣ ಅಂದರೆ ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ನಾವು ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಆವಾಗ ನಾವು ಎಡಹೊಳ್ಳೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಬೇಕು. ಆನಂತರ ಒಂದು ಸ್ವಲ್ಪ ಹೊತ್ತು ಸಾಧಾರಣ ಉಸಿರಾಟ ಮಾಡಿಕೊಂಡು ನಿಮ್ಮ ಎಡಹೊಳ್ಳೆಯಲ್ಲಿ ಆಗುತ್ತಿರುವಂಥ ಉಸಿರಿನ ಹರಿದಾಟ ಮತ್ತು ಬಲಹೊಳ್ಳೆಯಲ್ಲಿ ಆಗುತ್ತಿರುವಂಥ ಉಸಿರಿನ ಹರಿದಾಟದಲ್ಲಿ ಮಧ್ಯೆ ಇರುವಂತಹ ಬದಲಾವಣೆಯನ್ನು ಗಮನಿಸ್ಕೊಳ್ಬೇಕು. ಆನಂತರ ಬಲಹೊಳ್ಳೆಯಲ್ಲಿ ಕೆಲ ಹೊತ್ತು ಕಪಾಲಭಾತಿಯನ್ನು ಅಭ್ಯಾಸ ಮಾಡುವಂಥದ್ದು. ಒಂದ್ಸರಿ ನಾನು ಪ್ರದರ್ಶನ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಡಗೈಯಲ್ಲಿ ಜ್ಞಾನ ಮುದ್ರೆ, ಬಲಗೈಲಿ ನಾಸಿಕ ಮುದ್ರೆ, ಬಲಹೊಳ್ಳೆಯಲ್ಲಿ ಮುಚ್ಚುವಂಥದ್ದು, ಬಲಹೊಳ್ಳೆಯನ್ನು ಮುಚ್ಚುವಂಥದ್ದು, ಎಡಹೊಳ್ಳೆಯಿಂದ ಕಪಾಲಭಾತಿಯ ಅಭ್ಯಾಸ. ಈ ರೀತಿ ಅಭ್ಯಾಸ ಮಾಡೋದು. ಉಸಿರನ್ನು ಜೋರಾಗಿ ಹೊರಡೆ ಹಾಕೋದು, ಉಸಿರು ಒಳ್ಳೆ ಬರೋದು ತಾನಾಗೆ ಬರುತ್ತೆ. ಸೊ ಎಡಹೊಳ್ಳೆಯಲ್ಲಿ ನೀವು ಹೆಂಗೆ ಮಾಡ್ಕೊಳ್ಬೋದು ಅಂದರೆ ನೀವು ಒಂದು ನಿಮಿಷ 2 ನಿಮಿಷ ಹಾಗೆ ಅಭ್ಯಾಸ ಮಾಡ್ಬೋದು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇಕಾದ್ರೆ 50 ಮಾಡಿ, ಒಂದು ಸ್ವಲ್ಪ ಸಾಧಾರಣ ಉಸಿರಾಟ ಮಾಡಿ, ಮತ್ತೆ 50 ಮಾಡಿ, ಸಾಧಾರಣ ಉಸಿರಾಟ ಮಾಡಿ, ಹಂಗೆ ಬೇಕಂದ್ರೂ ಸಹ ನೀವು ಮಾಡ್ಬೋದು. 50 ಆ ಥರ 200 300 ಹಿಂಗೆ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಸ್ವಲ್ಪ ಸಾಧಾರಣ ಉಸಿರಾಟ ಮಾಡಿಕೊಂಡು ಬಲಹೊಳ್ಳೆಯಿಂದ ಉಸಿರಾಟ ಬಲಹೊಳ್ಳೆಯಿಂದ ಕಪಾಲಭಾತಿ ಮಾಡಬೇಕು ಅಂದರೆ ನಿಮ್ಮ ಉಂಗುರದ ಬೆರಳು ಮತ್ತು ಕಿರುಬೆರಳಿನ ಸಹಾಯದಿಂದ ನಿಮ್ಮ ಎಡಹೊಳ್ಳೆಯನ್ನು ಮುಚ್ಚಬೇಕು. ಬಲಹೊಳ್ಳೆಯಿಂದ ಕಪಾಲಭಾತಿ. ಈ ರೀತಿ ಅಭ್ಯಾಸವನ್ನು ಮಾಡ್ಬೋದು. ಮತ್ತು ನೀವು ಏನಂದರೆ ನಿರಂತರವಾಗಿ ಅಭ್ಯಾಸ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಒಂದು ಸರಿ ನೀವು ಉಸಿರನ್ನು ಜೋರಾಗಿ ಹೊರಡೆ ಹಾಕೋದಕ್ಕೂ ಇನ್ನೊಂದು ಸರಿ ಜೋರಾಗಿ ಹೊರಡೆ ಹಾಕೋದಕ್ಕೂ ಸ್ವಲ್ಪ ಕಾಲಾವಧಿಯನ್ನು ಕೊಟ್ಟು ನೀವು ಅಭ್ಯಾಸವನ್ನು ಸಹ ಮಾಡ್ಬೋದು. ಒಟ್ಟು ನಿಮ್ಮ ಅನುಕೂಲ ನೋಡ್ಕೊಳ್ಳಿ. 50 ಮಲ್ಟಿಪಲ್ಸ್ ಆಫ್ 50 ಅಂತ ಹೇಳ್ತೀವಿ. 50 ಹಾಗೂ ಮಾಡ್ಬೋದು. ಸಾಧ್ಯ ಆಗುವಂಥವ್ರು 100 ಹಾಗೂ ಮಾಡ್ಬೋದು. 100 ಮಾಡೋದು ನಾವು ಸಾಧಾರಣ ಉಸಿರಾಟ, 2ನೇ ಸರಿ 100 ಮಾಡೋದು ಸಾಧಾರಣ ಉಸಿರಾಟ, ಹಾಗೂ ಸಹ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಮತ್ತೇನಪ್ಪ ಅಂದರೆ ನಮ್ಮ ಮೂಗಿನ ಹೊಳ್ಳೆಗಳನ್ನು ಶುದ್ಧೀಕರಣವನ್ನು ಇನ್ನಷ್ಟು ಸಮರ್ಪಕವಾಗಿ ಮಾಡಲಿಕ್ಕೆ ಈ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ನಿಮಗೆ ಸಹಾಯ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಮೊದಲೇ ನಾನು ತಿಳಿಸಿದ್ನಲ್ಲ, ಸಿಂಗಲ್ ನಾಸ್ಟ್ರಿಲ್ ಅನುನಾಸಿಕ ಬ್ರೀತಿಂಗ್ ಎಲ್ಲ ಮಾಡಿದಾಗ ನಾನು ತಿಳಿಸಿದ್ದೆ. ಏನಂದರೆ 2 ಹೊಳ್ಳೆಯಲ್ಲಿ ಸಮ ಪ್ರಮಾಣದ ಉಸಿರಾಟ ನಡೀತಾ ಇರೋದಿಲ್ಲ. ಒಂದಲ್ಲಿ ಹೆಚ್ಚು, ಒಂದಲ್ಲಿ ಕಡಿಮೆ ನಡೀತಾ ಇರುತ್ತೆ. ಯಾವಾಗ ನಾವು ನಮ್ಗೆ ಗೊತ್ತಿಲ್ಲ, ಸಾಧಾರಣ ಹಿಂಗೆ ಇಟ್ಕೊಂಡು ನಾವು ಕಪಾಲಭಾತಿ ಮಾಡಿದ್ರೆ ಯಾವುದ್ರಲ್ಲಿ ಹೆಚ್ಚು ನಡೀತಾ ಇತ್ತು, ಯಾವುದ್ರಲ್ಲಿ ಕಡಿಮೆ ನಡೀತಾ ನಮ್ಗೆ ಗೊತ್ತಾಗಲ್ಲ. ಅದು ಏನಪ್ಪ, ನಾವು ಎಡಹೊಳ್ಳೆಯಲ್ಲಿ ಉಸಿರಾಟ ಮಾಡೋದಕ್ಕೂ ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡೋದಕ್ಕೂ ಬಹಳಷ್ಟು ನಿಮಗೆ ಬದಲಾವಣೆಗಳಿರುತ್ತೆ. ನಿಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮದಲ್ಲಿ ಬದಲಾವಣೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಎರಡನ್ನೂ ಸಹ ಒಂದು ಸಮತೋಲನದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಈ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ನಿಮ್ಗೆ ಸಹಾಯ ಮಾಡುತ್ತೆ. ಮುಂದೆ ನಾವು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಎಲ್ಲ ಅಭ್ಯಾಸ ಮಾಡ್ತೀವಿ. ಆ ಅಭ್ಯಾಸಗಳು ಮಾಡಬೇಕಾದ್ರೆ ನಾನು ಹೇಳ್ತೀನಿ, ಎಡಹೊಳ್ಳೆಯಲ್ಲ ಉಸಿರಾಟ ಮಾಡಿದ್ರೆ ಏನೇನು ಪರಿಣಾಮ ಆಗುತ್ತೆ, ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡಿದ್ರೆ ಏನೇನು ಪರಿಣಾಮ ಆಗುತ್ತೆ, ಅದನ್ನೆಲ್ಲ ಸಹ ಇನ್ನಷ್ಟು ವಿವರವಾಗಿ ನಾವು ಅದರಲ್ಲಿ ಚರ್ಚೆ ಮಾಡುವ. ಇವಾಗ ನಾವು ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳೋಣ. ನಾವು ಒಂದು ಹೊಳ್ಳೆ ಮುಚ್ಚಿ ನಾವು ಬಿರ್ಸಾಗಿ ಉಸಿರನ್ನು ಹೊರಗಡೆ ಹಾಕಿ ನಾವು ಕಪಾಲಭಾತಿ ಮಾಡೋದ್ರಿಂದ ನಾವು ಶುದ್ಧೀಕರಣ ಮಾಡುವಂತಹ ಪ್ರಕ್ರಿಯೆ ಇನ್ನಷ್ಟು ಸಮರ್ಪಕವಾಗಿ ನಡೆಯುತ್ತೆ. ಮತ್ತು ಮುಂದೆ ಮಾಡುವಂತಹ ಪ್ರಾಣಾಯಾಮಗಳಿಗೆಲ್ಲ ನಿಮಗೆ ಪೂರ್ವಭಾವಿಯಾಗಿ ಈ ಅಭ್ಯಾಸಗಳು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಇಷ್ಟನ್ನು ಅಭ್ಯಾಸಗಳನ್ನ ಮಾಡ್ತಾ ಹೋಗಿ. ಮತ್ತು ಈ ಎಲ್ಲ ವಿಡಿಯೋಗಳ ಮಾಹಿತಿ, ನಾವು ಹಾಕ್ತಿರುವಂಥ ಈ ಪ್ರಾಣಾಯಾಮ ಸರಣಿಯ ವಿಡಿಯೋಗಳ ಮಾಹಿತಿ ನಿಮಗೆ ಅನುಕೂಲವಾಗಿದೆ, ಉಪಯುಕ್ತವಾಗಿದೆ ಅಂದರೆ, ಮತ್ತು ಅದು ಇನ್ನಷ್ಟು ಜನಕ್ಕೆ ತಲುಪಿಸಲು ಯೋಗ್ಯವಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಅವ್ರಿಗೂ ಸಹ ಯೋಗಾಭ್ಯಾಸ, ಪ್ರಾಣಾಯಾಮದ ಅಭ್ಯಾಸಗಳನ್ನು ಅವರು ಮನೆಯಲ್ಲೇ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಅನುಕೂಲ ಆಗೋದಕ್ಕೆ ಸಹಾಯ ಮಾಡಿ. ಮತ್ತು ಈಗ ನಾವು ಹಾಕುವಂಥ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾವು ಹಾಕುವಂತಹ ಎಲ್ಲ ವೀಡಿಯೋಗಳಲ್ಲಿ ಏನೇ ನಿಮಗೆ ಸಂದೇಹಗಳಿದ್ರೂ ಸಹ ನೀವು ನಿಸ್ಸಂಕೋಚವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ಬೋದು. ಅದಕ್ಕೆ ನಮ್ಮ ಯೋಗ್ಯತೆಯ ತಕ್ಕ ಹಾಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನ ತರಗತಿಯಲ್ಲಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.